ನಮಸ್ಕಾರ ಸ್ನೇಹಿತರೆ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಬೆಚ್ಚಿ ಬೀಳಿಸುವ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಡೀಸೆಲ್ ಪೆಟ್ರೋಲ್ ಬಳಕೆಯನ್ನು ಕಮ್ಮಿ ಮಾಡಿ, ರಸಗೊಬ್ಬರ ಬಳಕೆಯನ್ನು ಕಮ್ಮಿ ಮಾಡಿ, ರೈತರಿಗೆ ಕಿವಿ ಮಾತು, ಬಂಗಾರ ಖರೀದಿಯನ್ನು 1 ವರ್ಷ ನಿಲ್ಲಿಸಿ. ಪ್ರೈಮ್ ಮಿನಿಸ್ಟರ್ ಈ ಸ್ಟೇಟ್ಮೆಂಟು ಒಂದು ರೀತಿಯಲ್ಲಿ ತೀವ್ರ ಚರ್ಚೆ, ಭೀತಿಗೆ ಕಾರಣ ಆಗಿದೆ. ಇದು ನಮ್ಮ ಜನರಿಗೆ ಪ್ರೈಮ್ ಮಿನಿಸ್ಟರ್ ಕೊಡ್ತಿರೋ ಸಜೆಷನ್ನೋ ಅಥವಾ ವಾರ್ನಿಂಗೋ ಅನ್ನುವ ಒಂದು ಚರ್ಚೆ ಕೂಡ ಇದೀಗ ನಡೀತಾ ಇದೆ. ಪ್ರೈಮ್ ಮಿನಿಸ್ಟರ್ ಇದ್ದಕ್ಕಿದ್ದಾಗೆ ಇಂಥದ್ದೊಂದು ಕಿಡಿಯನ್ನು ಯಾಕೆ ಹಾರಿಸಿದ್ರು ಅಂದರೆ ಎಲ್ಲಾದರೂ ಆರ್ಥಿಕ ಸ್ಥಿತಿನಲ್ಲಿ ಹಿಂಜರಿತ ಏನಾದರೂ ಉಂಟಾಗಿದೆಯಾ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा. ಗೆಳೆಯರೆ, ನಮ್ಮ ಪ್ರಧಾನ ಮಂತ್ರಿಗಳು ಯಾವ ಪಕ್ಷದವರ ಇರಲಿ, ಪ್ರಧಾನಿ ಅಂದಮೇಲೆ ಪ್ರಧಾನಿ, ಅವರು ನಮ್ಮ ಪ್ರಧಾನಿಗಳು ಬೇಕಾದಷ್ಟು ವಿಚಾರಗಳಿಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡೋದ್ರಲ್ಲಿ ನಿಸ್ಸೀಮರು. ಅವರು ಹೈದರಾಬಾದಲ್ಲಿ ಮಾತಾಡ್ತಾ ಡೀಸಲ್ಲು ಪೆಟ್ರೋಲು ಬಳಕೆ ಮಿತವ್ಯಯ ಮಾಡಿ, ಕಮ್ಮಿ ಬಳಸಿ, ಟ್ರೈನ್ ಯೂಸ್ ಮಾಡಿ, ಬಸ್ ಯೂಸ್ ಮಾಡಿ, ಈ ಥರದ್ದು ಹೇಳಿದ್ದಾರೆ. ಹಾಗೆಯೇ ಅವರು ಬಂಗಾರನ 1 ವರ್ಷ ಪರ್ಚೇಸೇ ಮಾಡಬೇಡಿ ಅಂತ ಹೇಳಿದರು. ಜೊತೆಗೆ ರೈತರು ಬಳಸುವ ರಸಗೊಬ್ಬರವನ್ನು ಬಳಕೆಯನ್ನು ನಿಲ್ಲಿಸಿ ಒಂದು ಸಹಜ ಸಾವಯವ ಗೊಬ್ಬರವನ್ನು ಬಳಸಿ ಅಂತ ಹೇಳಿದರು. ಪ್ರೈಮ್ ಮಿನಿಸ್ಟರು ಸಾರ್ವಜನಿಕ ಸಭೆಯಲ್ಲಿ ಇದನ್ನು ಯಾಕೆ ಹೇಳಿದರು ಅಂದರೆ, ಇದೀಗ ಎಲ್ಲೋ ಒಂದು ಕಡೆ ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ವಾರ್ಗಳ ನಡುವೆ ಭಾರತದ ಆರ್ಥಿಕ ಸ್ಥಿತಿ ಬಿಗಡಾಯಿಸ್ತಾ ಇದೆಯಾ? ಇದನ್ನ ಮನಗಂಡು ಪ್ರೈಮ್ ಮಿನಿಸ್ಟರ್ ಈಗಲೇ ಮಾನಸಿಕವಾಗಿ ಜನ ಸಿದ್ಧರಿರಲಿ ಅಂತ ಈ ಸ್ಟೇಟ್ಮೆಂಟ್ ಮಾಡಿದ್ರು. ಈ ಪ್ರಶ್ನೆ ನಮಗೆ ಮುಖ್ಯವಾಗಿ ಉದ್ಭವ ಆಗಿದೆ. ಇವತ್ತು ಟ್ರಂಪ್ ಇರಾನಿನ ಶಾಂತಿ ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿ ಅವರೀಗ ಮತ್ತೊಂದು ಸುತ್ತಿನ ಯುದ್ಧಕ್ಕೆ ಸಜ್ಜಾಗ್ತಿರೋ ಹೊತ್ತಲ್ಲೇ ಇಂಡಿಯನ್ ಪ್ರೈಮ್ ಮಿನಿಸ್ಟರಿಂದ ಇಂಥ ಸ್ಟೇಟ್ಮೆಂಟ್ ಬಂದಿರೋದಿದೆಯಲ್ಲ, ಅದು ಕುತೂಹಲ ಮತ್ತು ಅಚ್ಚರಿಗೂ ಕೂಡ ಕಾರಣ ಆಗುತ್ತೆ. ಇದನ್ನು ಅವರು ದೀರ್ಘವಾಗಿ ವಿವರಿಸಬೇಕಿತ್ತು, ದೀರ್ಘವಾಗಿ ಚರ್ಚೆ ಮಾಡಬೇಕಿತ್ತು. ಯಾಕಾಗಿ ನಾನು ಈ ಸ್ಟೇಟ್ಮೆಂಟನ್ನು, ಪಾಸಿಂಗ್ ರೆಫರೆನ್ಸ್ ಅಲ್ಲ, ಯಾಕಾಗಿ ಈ ಸ್ಟೇಟ್ಮೆಂಟನ್ನು ನಾನು ಮಾಡ್ತಾ ಇದ್ದೀನಿ? ಒಂದು, ಯುದ್ಧ ಮತ್ತೆ ಆರಂಭ ಆದರೆ ಕಚ್ಚಾ ತೈಲದ ದರ ಈಗ ಆಲ್ರೆಡಿ 105, ಒಂದು ಬ್ಯಾರೆಲ್ಗೆ $105, ಮತ್ತು ನಾವು ಇದರ ಖರೀದಿ, ವಿದೇಶಿ ವಿನಿಮಯ ಎಲ್ಲವೂ ಡಾಲರಲ್ಲೇ ಆಗುತ್ತೆ. ಜೊತೆಗೆ ರಷ್ಯಾದಿಂದ ಬರ್ತಿದ್ದಂತಹ ತೈಲ ಕಮ್ಮಿ ಆಗಿದೆ ಅಥವಾ ನಿಂತೇ ಹೋಗಿದೆ. ಇದು ಕಾರಣ ಯಾರು? ನಾವು ಅಮೆರಿಕ ಹಾಕಿದ ಷರತ್ತುಗಳಿಗೆ ನಾವು ಒಪ್ಪಿದ್ದು, ಅಮೆರಿಕ ತಲೆಗೆ ನಮ್ಮ ಜುಟ್ಟನ್ನು ಕೊಟ್ಟಿದ್ದು. ಈ ಫೇಲ್ಯೂರಿಗೆ ನಮ್ಮ ವಿದೇಶಾಂಗ ನೀತಿ ಕೂಡ ಕಾರಣ ಆಗುತ್ತೆ. ಹಾಗಾದ್ರೆ ಯಾಕೆ ಪ್ರೈಮ್ ಮಿನಿಸ್ಟರ್ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ? ಇದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಪಾಯಿಂಟಿಗೆ ಬಂದೆ. ಎರಡನೇದು, ಬಂಗಾರ ಮತ್ತು ಅದು ನಡೆಯೋದು ವಿದೇಶಿ ವಿನಿಮಯದ ಮೇಲೆ. ಡಾಲರ್ ಬಿಗಿ ಆಗುತ್ತೆ. ನಾವು ತೈಲ ತರಿಸ್ಕೊಂಡ್ರೆ ಡಾಲರ್ ಬಿಗಿ ಆಗುತ್ತೆ ಅಂದರೆ ರುಪಿ ಮೌಲ್ಯ ಕುಸಿಯುತ್ತೆ. ರುಪಿ ಮೌಲ್ಯ ಕುಸಿದ್ರೆ ಹಣದುಬ್ಬರ ಉಂಟಾಗುತ್ತೆ. ಆವಾಗ ಏನಾಗುತ್ತೆ? ಆರ್ಥಿಕ ಹಿಂಜರಿತ ಉಂಟಾಗುತ್ತೆ. ಅಂದರೆ ಇದೀಗ ಯುದ್ಧ, ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ ಮತ್ತೆ ಶುರುವಾದರೆ ನಮಗೆ ತೈಲ ಬೆಲೆ ಏರಿಕೆಯ ಭೀತಿ ಉಂಟಾಗುತ್ತಾ? ಅಥವಾ ಸದ್ಯದಲ್ಲೇ ಇದೀಗ ಚುನಾವಣೆ ಮುಗಿತು, ಯಾವುದೇ ಒತ್ತಡ ಇಲ್ಲ, ಜನಸಾಮಾನ್ಯರ ಮೇಲೆ ಭಾರೀ ಪ್ರಮಾಣದಲ್ಲಿ ತೈಲ ದರ ಏರಿಕೆಯ ಚಪ್ಪಡಿಗಳನ್ನು ಹಾಕೋದಕ್ಕೆ ಪ್ರೈಮ್ ಮಿನಿಸ್ಟರ್ ಈ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರು. ಅವ್ರು ಕ್ಲಾರಿಫೈ ಮಾಡಬೇಕು, ಅಥವಾ ಸಂಬಂಧಪಟ್ಟ ಸಚಿವಾಲಯದವರು ಪ್ರೈಮ್ ಮಿನಿಸ್ಟರ್ ಹಿಂಗಲ್ಲ ಇದಕ್ಕೆ ಹೇಳಿದ್ರು ಅಂತ ಜನರಿಗೆ ಮನವರಿಕೆ ಮಾಡಬೇಕು. ಈ 3 ವಿಚಾರಗಳು ಜನರ ಬದುಕಿಗೆ ನೇರವಾಗಿ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ರೈತರು ರಸಗೊಬ್ಬರ ಹಾಕ್ಲೇಬೇಕು, ಸಾವಯವ ಕೃಷಿ ಮಾಡಿ ಎಂದು ಎಲ್ಲಿಂದ ಏಕಾಏಕಿ ಸಾವಯವ ಕೃಷಿ ಮಾಡೋಕ್ಕಾಗುತ್ತೆ? ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೀಗಾಗಿ ಇದೀಗ ದರ ಏರಿಕೆಯ ಭೀತಿ ಎದುರಾಗಿದೆ. ಡೀಸೆಲ್ ಪೆಟ್ರೋಲ್ ದರಗಳು ಚಾರಿತ್ರಿಕವಾಗಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಆಗುತ್ತಾ, ಅಥವಾ ರುಪಿ ಮೌಲ್ಯ ಕಸಿದು ಒಂದು ರೀತಿಯಲ್ಲಿ ಆರ್ಥಿಕ ಹಿಂಜರಿತ, ಎಕನಾಮಿಕ್ ಸ್ಲೋಡೌನ್ ಇಂಡಿಯಾದಲ್ಲಿ ಆಗುತ್ತಾ? ಇದು ಪ್ರಧಾನಮಂತ್ರಿಗಳ ಭಾಷಣದಿಂದ ಉಂಟಾಗಿರುವಂತಹ ಸಮಸ್ಯೆ. ಎರಡನೇದು, ಜನಸಾಮಾನ್ಯರಿಗೆ ಕರೆ ಕೊಡೋದಕ್ಕಿಂತ ಮೊದಲು
ಸಚಿವ ಸಂಪುಟ ಸಭೆ ಕರೆದು ಪಾರ್ಲಿಮೆಂಟ್ ಕರೆದು ಸರ್ಕಾರದಿಂದ ಇಂಧನ ಉಳಿತಾಯಕ್ಕೆ ಯಾವ ಮೆಜರ್ಸ್ ಅನ್ನು ತಗೋಬೇಕು ಅಂತ ಚರ್ಚೆ ಮಾಡಬೇಕಿತ್ತು. ಸರ್ಕಾರಿ ವಾಹನಗಳ ಬಳಕೆ, ಹಾಗೆಯೇ ಸರ್ಕಾರದಲ್ಲಿ ಸಚಿವರ ವಾಹನಗಳ ಬಳಕೆ, ಡೀಸೆಲ್ ಎಷ್ಟು ಬಳಸಬೇಕು, ಯಾವ ವಾಹನ ಬಳಸಬೇಕು, ಸರ್ಕಾರಿ ಅಧಿಕಾರಿಗಳು ಬಳಸುವ ವಾಹನಗಳ ಬಳಕೆ, ಇದ್ರ ಬಗ್ಗೆ ಹಾಗೂ ಪ್ರೈಮ್ ಮಿನಿಸ್ಟರ್ ಖುದ್ದು ತಾವು ಬಳಸುವ ವಾಹನಗಳ ಬಳಕೆ ಅವರಿಂದಲೇ ಶುರುವಾಗಲಿ. ಅವರು ಮಾತಾಡ್ತಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಹೊತ್ತಿನ ಉಪವಾಸ ಇರಿ ಅಂತ ದೇಶದ ಜನರಿಗೆ ಕರೆ ಕೊಟ್ಟಂತ ನಾವು ಉಪವಾಸ ಕೊಡುವಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇಂಧನ ಉಳಿತಾಯ ಮತ್ತು ಎಕನಾಮಿಕ್ ಸ್ಲೋಡೌನ್ ತಡೆಗಟ್ಟುವ ವಿಚಾರ ಪ್ರೈಮ್ ಮಿನಿಸ್ಟರ್ಲೇ ಶುರುವಾಗಲಿ. ನಥಿಂಗ್ ರಾಂಗ್, ತಪ್ಪೇನಿಲ್ಲ, ದೇಶಕ್ಕೆ ಮಾದರಿ ಆಗಲಿ. ಹೀಗಾಗಿ ಗೌರ್ಮೆಂಟು ಮೊದಲು ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಲಿ, ರಿಫಾರ್ಮ್ಸ್ ಅನ್ನ ಸುಧಾರಣೆ ಅನೌನ್ಸ್ ಮಾಡಲಿ. ಅದು ಬಿಟ್ಟು ಯಾವುದೋ ಪಬ್ಲಿಕ್ ವೇದಿಕೆಯಲ್ಲಿ ಇಷ್ಟು ಮಹತ್ವದ ಗುರುತರವಾದ ವಿಚಾರವನ್ನು ಒಂದು ರೆಫರೆನ್ಸ್ ಅನ್ನುವ ರೀತಿಯಲ್ಲಿ, ಪಾಸಿಂಗ್ ರೆಫರೆನ್ಸ್ ಅನ್ನುವ ರೀತಿಯಲ್ಲಿ ಸುಳಿವನ್ನು ಡ್ರಾಪ್ ಮಾಡೋದು, ಹಿಂಟ್ ಡ್ರಾಪ್ ಮಾಡೋದು, ಚರ್ಚೆಗೆ ಎಡೆ ಮಾಡಿಕೊಡೋದು ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯ ಜೊತೆ ಕೇಂದ್ರದಿಂದ ಇನ್ನಷ್ಟು ಕ್ಲಾರಿಫಿಕೇಶನ್ ಬರಲಿ, ದರ ಏರಿಕೆಯ ಕಲ್ಚಪ್ಪಡಿ ಜನಸಾಮಾನ್ಯರ ಮೇಲೆ ಬೀಳದೇ ಇರಲಿ ಮತ್ತು ಎಕನಾಮಿಕ್ ಸ್ಲೋಡೌನ್ ಕೂಡ ಆಗದೇ ಇರಲಿ ಅನ್ನುವ ಒಂದು ಆಶಯದ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.